ಸುಹಾಸ್ ಹತ್ಯೆ ಬಳಿಕ ಕರಾವಳಿ ಕೊತ ಅಂತ ಇದೆ. ಎಸ್ಪೆಷಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತೀಕಾರದ ವಾರ್ ಪರಸ್ಪರ ಜೋರಾಗಿ ನಡೀತಾ ಇದೆ. ಇವ್ರಿಗೆ ಬೆದರಿಕೆಯ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾ ಇದ್ದಾರೆ. ಅಂದ್ರೆ ರಾಜಾರೋಷವಾಗಿ ರಿವೆಂಜ್ ಆಗುತ್ತೆ, ರಿವೆಂಜ್ ಸೂನ್ ಅಂತ ಕೆಲವರ ಫೋಟೋಗಳನ್ನ ಹಾಕಿ ಪರ್ಟಿಕ್ಯುಲರ್ ಆಗಿ ಡೇಟು ಟೈಮ್ ಅನ್ನು ಫಿಕ್ಸ್ ಮಾಡಿ ಪೋಸ್ಟ್ಗಳನ್ನ ಹಾಕಲಾಗ್ತಾ ಇದೆ. ಇವತ್ತು ಭರತ್ ಕುಂಡೇಲ್ ಟಾರ್ಗೆಟ್ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಬಜರಂಗ ದಳದ ಮುಖಂಡ ಭರತ್ಗೆ ಬೆದರಿಕೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಇನ್ನು ಶರತ್ ಪಂಫೇಲ್ಗೂ ಕೂಡ ಜಾಲತಾಣದಲ್ಲಿ ಬೆದರಿಕೆಗಳನ್ನ ಹಾಕಲಾಗ್ತಾ ಇದೆ. ಧನುಷ್ ಪಕ್ಕಳ ಅನ್ನೋ ವ್ಯಕ್ತಿಯಿಂದ ಮುಸ್ಲಿಮರಿಗೆ ಬೆದರಿಕೆಯನ್ನ ಹಾಕಲಾಗ್ತಿದೆ. ಸುಹಾಸ್ ಕೊಲೆ ಆರೋಪಿಗಳು ಕುಟುಂಬಸ್ಥರನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ್ವೇಷದ ಕಿಡಿಗೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಮಂಗಳೂರಿನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಈ ಹಿಂದೆನೂ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸುಹಾಸ್ಗೂ ಕೂಡ ಟಾರ್ಗೆಟ್ ಅನ್ನ ಮಾಡಿದ್ರು, ರಿವೆಂಜ್ ಸೂನ್ ಅಂತ ಹಾಕಿದ್ರು. ಆ ಸಂದರ್ಭದಲ್ಲಿ ಸುಹಾಸ್ ಕೂಡ ರೀಲ್ಸ್ಗಳ ಮುಖಾಂತರ ಪ್ರತ್ಯುತ್ತರ ಕೊಡುವಂತ ಕೆಲಸ ಮಾಡಿದ್ರು. ಆಗ್ಲೂ ಅಷ್ಟೇ ಇವರಿಂದ ಅವರಿಗೆ ರೀಲ್ಸ್ಗಳ ಮುಖಾಂತರ ಬೆದರಿಕೆ ಹಾಕೋದು, ಅವರಿಂದ ಇವರಿಗೆ ರೀಲ್ಸ್ಗಳ ಮುಖಾಂತರ ಬೆದರಿಕೆ ಹಾಕುವಂತ ಎಲ್ಲಾ ಪ್ರಯತ್ನಗಳಾಗಿತ್ತು. ಫೈನಲಿ ಸುಹಾಸ್ ನನ್ನ ಮುಗಿಸಿದ್ರು. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳ ಭರ್ಜರಿ ಪಾರ್ಟಿ ಆಗಿದೆ. ಏಪ್ರಿಲ್ 2ನೇ ತಾರೀಕಿಗೆ ಹತ್ಯೆಗೆ ಸ್ಕೆಚ್ ಹಾಕೋದಕ್ಕೆ ಪಾರ್ಟಿಯನ್ನ ಮಾಡಲಾಗಿತ್ತ. ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಈ ಹಿಂದೆನೇ ಮುಹೂರ್ತ ಇಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಬಗ್ಗೆ ಚರ್ಚೆಗಳಾಗಿತ್ತು. ಇದೀಗ ಸುಹಾಸ್ ಶೆಟ್ಟಿಯ ಹತ್ಯೆಯ ಒಂದೊಂದೇ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋಗಳು ಲಭ್ಯವಾಗಿದೆ. ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂತ ಹಣದಲ್ಲಿ ಹಾಗಾದ್ರೆ ಕಳಸದಲ್ಲಿ ಪಾರ್ಟಿಯನ್ನ ಮಾಡಲಾಗಿತ್ತ. ಆರಂಭದಲ್ಲಿ 3 ಲಕ್ಷ ಹಣವನ್ನ ಫಾಜಿಲ್ ಸಹೋದರ ಕೊಟ್ಟಿದ್ದಂತೆ. ಅದೇ ಹಣದಲ್ಲಿ 3 ಆರೋಪಿಗಳು ಪಾರ್ಟಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡಲಾಗಿತ್ತ. ಬಂಧಿತ 3 ಆರೋಪಿಗಳು ಪಾರ್ಟಿಯಲ್ಲಿರುವಂತಹ ಫೋಟೋ ಇದೀಗ ಸಾಕಷ್ಟು ವೈರಲ್ ಆಗ್ತಿದೆ. ಇವರಿಗೆ ಹಣ ಕೊಟ್ಟಿದ್ ಯಾರು ಅನ್ನೋ ಕುರಿತಂತೆ ಈಗ ಚರ್ಚೆ ಆಗ್ತಾ ಇದೆ. ಮುಜಾಮಿಲ್, ನಿಯಾಜ್ ಹಾಗೂ ರಂಜಿತ್ ಆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಈ 3 ಜೊತೆ ಇನ್ನೂ 5 ಜನ ಪಾರ್ಟಿಯಲ್ಲಿ ಪಾಲ್ಗೊಂಡಿರ್ತಾರೆ. ಸೊ ಇದೇ ಪಾರ್ಟಿಯಲ್ಲಿ ರಂಜಿತ್ ಮತ್ತೆ ಮುಜಾಮಿಲ್ ಪರಿಚಯ ಆಗಿರುತ್ತಂತೆ. ಈ ಸಂದರ್ಭದಲ್ಲಿ ಸುಹಾಸ್ ಹತ್ಯೆ ಬಗ್ಗೆ ಮಾತುಕತೆಯನ್ನ ಅವರು ನಡೆಸಿರಬಹುದು, ಸ್ಕೆಚ್ ಅನ್ನ ಹಾಕಿರಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಸೊ ಇಲ್ಲಿ ಒಂದ್ ಕಡೆ ತನಿಖೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಈಗ ರಿವೆಂಜ್ ಸೂನ್ ಅಂತ ಓಪನ್ ಆಗಿ ಕೆಲವರ ಹೆಸರುಗಳನ್ನ ಹಾಕಿ ಸೊ ಇವತ್ತೇ ಕೊಲೆ ಮಾಡ್ತೀವಿ, ಹತ್ಯೆ ಮಾಡ್ತೀವಿ ಅಂತ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ಪೊಲೀಸರು ಯಾವ ತರ ನಿಗಾ ಇಟ್ಟಿದ್ದಾರೆ, ಮತ್ತೀಗ ಟಾರ್ಗೆಟ್ ಆಗಿದಾರಲ್ಲ ಅವರಿಗೆ ಯಾವ ತರ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ? ಶರ್ಮಿತಾ, ಈಗಾಗಲೇ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಅನ್ನ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೀವು ಈ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿ ಅಂತೇಳಿ. ಆದ್ರೆ ಇಲ್ಲಿ ತನಕ ಯಾವುದೇ ಕಂಪ್ಲೇಂಟ್ ಅನ್ನ ಶರಣ್ ಪಂಪೇಲ್ ಅವರು ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಕೊಟ್ಟಿಲ್ಲ. ನನಗೆ ಯಾವುದೇ ರಕ್ಷಣೆಗಳು ಬೇಕಾಗಿಲ್ಲ ಅನ್ನೋದನ್ನ ಸ್ವತಃ ಶರಣ್ ಪಂಪೇಲ್ ಅವರು ಹೇಳಿಕೊಂಡಿರುವಂತದ್ದು. ಇನ್ನುಳಿದಂತೆ ಬಂಟ್ವಾಳದ ಬಜರಂಗದಳ ಪ್ರಮುಖ ಭರತ್ ಕುಂಡೇಲ್ ಮೇಲೆ ಸಾಕಷ್ಟು ಕೊಲೆ ಬೆದರಿಕೆಗಳು ಬಂದಿರುವಂತದ್ದು. ನಿನ್ನೆ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಅದು ಇವತ್ತು ರಾತ್ರಿ 9:30 ವೇಳೆಗೆ ನಿನ್ನದೇ ಸ್ಥಳದಲ್ಲಿ ನಿನ್ನನ್ನು ಮುಗಿಸ್ತೀನಿ ಎಂಬ ಪೋಸ್ಟ್ ವೈರಲ್ ಆಗಿರುವಂತದ್ದು. ಈ ಬಗ್ಗೆ ಕೂಡ ಪೊಲೀಸರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ ಅನ್ನೋದನ್ನ ಹೇಳಿರುವಂತದ್ದು. ಆದ್ರೆ ಇಲ್ಲಿ ತನಕ ಯಾವುದೇ ಆ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಇನ್ನು ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬು ವಿರುದ್ಧ ಕೂಡ ಕೊಲೆ ಬೆದರಿಕೆ ಬಂದಿತ್ತು. ಅವರು ಪಾಂಡೇಶ್ವರ ಸ್ಟೇಷನ್ ನಲ್ಲಿ ಈಗಾಗಲೇ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರುವಂತದ್ದು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಆಗ್ತಾ ಇರುವಂತದ್ದು. ಒಂದ್ ಕಡೆ ಹಿಂದೂಗಳಿಂದ ಮುಸ್ಲಿಂ ನಾಯಕರಿಗೆ, ಇನ್ನು ಮುಸ್ಲಿಮರಿಂದ ಹಿಂದೂ ನಾಯಕರಿಗೆ ಟಾರ್ಗೆಟ್ ಅನ್ನು ಕೊಡಲಾಗ್ತಾ ಇದೆ. ಸೈಬರ್ ಪೊಲೀಸ್ ವಿಭಾಗ ಸಾಕಷ್ಟು ಈ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇದೆ. ಆದ್ರೆ ಫೇಕ್ ಅಕೌಂಟ್ಗಳ ಮೂಲಕ, ಗಲ್ಫ್ ರಾಷ್ಟ್ರದಿಂದ ಹ್ಯಾಂಡಲ್ ಆಗುವಂತಹ ಅಕೌಂಟ್ಗಳ ಮೂಲಕ ಈ ಪೋಸ್ಟ್ಗಳನ್ನ ಹರಿಯಬಿಡಲಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ಮತ್ತಷ್ಟು ಧಕ್ಕೆ ತರುವಂತಹ ಸಾಧ್ಯತೆಗಳು ಕೂಡ ಇದೆ. ಪೊಲೀಸರು ಎಷ್ಟೇ ಕಠಿಣವಾದ ಕ್ರಮವನ್ನು ಕೈಗೊಂಡರೂ ಕೂಡ ಈ ಕಾಮೆಂಟ್ಗಳು ಅಥವಾ ಪೋಸ್ಟ್ಗಳು ಈ ದಿನನಿತ್ಯ ಮುಂದುವರಿತಾನೆ ಇರುವಂತದ್ದು. ಹೀಗಾಗಿ ಪೊಲೀಸರು ಮತ್ತಷ್ಟು ಫೋರ್ಸ್ ಅನ್ನ ಈ ಸೈಬರ್ ವಿಭಾಗಕ್ಕೆ ಕೊಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಂಥದ್ದೇ ಪೋಸ್ಟ್ ವೈರಲ್ ಆಗಿ ಫೋಟೋನ ಎಕ್ಸ್ಕ್ಲೂಸಿವ್ ಆಗಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ. ಅಂದ್ರೆ ಈಗ ಫಾಜಿಲ್ಗೆ ಆತನ ಹತ್ಯೆ ಆದ್ಮೇಲೆ ಒಂದಿಷ್ಟು ಪರಿಹಾರದ ರೂಪದಲ್ಲಿ ಹಣ ಬರುತ್ತಲ್ಲ, ಅದರಿಂದಾನೇ ಈ ತರ ಸುಪಾರಿಯನ್ನ ನೀಡಲಾಗಿತ್ತು ಅಂತ ಆರೋಪಗಳೇನು ಕೇಳ ಬರ್ತಾ ಇದ್ದು, ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಫೋಟೋ ಇವಾಗ ಸಿಕ್ಕಿದೆ. ಅಂದ್ರೆ
ಈ ಆರೋಪಿಗಳು ಹೆಂಗ್ ಪರಿಚಯ ಆದ್ರು, ಪಾರ್ಟಿ ಯಾರ ಹಣದಲ್ಲಿ ಮಾಡಿದ್ರು, ಈ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ? ಆ ಶರ್ಮಿತಾ, ಕೊಲೆಯ ಆರೋಪಿ ಮಿಯಾಜ್ ಮತ್ತು ಕಳಸದ ರಂಜಿತ್ ಅವರು ಈ ಹಿಂದೆನೇ ಸ್ನೇಹಿತರು. ಯಾಕೆಂದ್ರೆ ಆ ಪೈಂಟ್ ಕೆಲಸಕ್ಕೆ ಒಟ್ಟಿಗೆ ಆದವರು ಮಿಯಾಜ್ ಮತ್ತು ರಂಜಿತ್. ಆನಂತರವಾಗಿ ಇವರ ಸ್ನೇಹ ಬೆಳೀತಾ ಹೋಯಿತು. ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಜನವರಿಯಲ್ಲೇ ಫಾಜಿಲ್ ತಮ್ಮ ಆದಿಲ್ ಸಫ್ವಾನ್ಗೆ 3 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದ ಈ ಕೃತ್ಯವನ್ನ ಮಾಡೋಕೆ. ಈ ಆನಂತರವಾದ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಪಾರ್ಟಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಏಪ್ರಿಲ್ 2ನೇ ತಾರೀಕು ಹತ್ಯೆಯನ್ನು ಮಾಡಬೇಕಂತ ಹೇಳಿ ಅವರು ಪೂರ್ವಭಾವಿಯಾಗಿ ಕಳಸದ ರೆಸಾರ್ಟ್ ಅಲ್ಲಿ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಈ ಪಾರ್ಟಿಯಲ್ಲಿ 3 ಇರುವಂತದ್ದು, ಮುಜಾಂಬಿಲ್, ಮಿಯಾಜ್ ಮತ್ತು ಕಳಸದ ರಂಜಿತ್. ಈ 3 ಆ ಪಾರ್ಟಿಯಲ್ಲಿ ಜೊತೆಯಾಗ್ತಾರೆ. ಅದರ ಜೊತೆಗೆ ರಂಜಿತ್ ಮತ್ತು ಮುಜಾಂಬಿಲ್ಗೆ ಅದೇ ಪಾರ್ಟಿಯಲ್ಲಿ ಪರಿಚಯ ಆಗುತ್ತೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆರೋಪಿಗಳ ಎಲ್ಲ ಸೋಷಿಯಲ್ ಮೀಡಿಯಾವನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಅವರ ಮೊಬೈಲ್ ಗ್ಯಾಲರಿಯಲ್ಲಿ ಇರುವಂತಹ ಮತ್ತಷ್ಟು ಮಹತ್ವದ ಫೋಟೋಗಳು ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಇದು 3 ತಿಂಗಳ ಹಿಂದಿನ ಪ್ಲಾನ್ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಅವರು ಸಾಕಷ್ಟು ಸಮಯಗಳಿಂದ ಅದ ಸುವಾಸ್ ಎಲ್ಲಿ ಹೋಗ್ತಾನೆ ಮತ್ತು ಅವರ ಜೊತೆಯಲ್ಲಿ ಯಾರಿರ್ತಾರೆ, ಅವನ ವಾಹನದಲ್ಲಿ ಯಾವುದೆಲ್ಲ ಆಯುಧಗಳು ಇರುತ್ತೆ ಎಂಬುದರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿಯೇ ಈ ಕೃತ್ಯವನ್ನ ಮಾಡಿರುವಂತದ್ದು. ಕಳಸದ ಒಂದು ರೆಸಾರ್ಟ್ ಅಲ್ಲಿ ಪಾರ್ಟಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಆಲೋಚನೆಗಳು, ಮತ್ತಷ್ಟು ಯೋಚನೆಗಳನ್ನ ಈ 3 ಆರೋಪಿಗಳು ಸೇರಿ ಮಾಡಿರುವಂತಹ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್. ಫಾಲೋ ಅಪ್ ಮಾಡೋಣ. ಈ ಕ್ಷಣದ ಮಾಹಿತಿ ಕೊಡೋದಕ್ಕೆ ಥ್ಯಾಂಕ್ ಯು.